ಜೊತೆಗೆ ಈ ಟ್ರಾಲರ್ಸ್ ನೀವು ನೋಡಿರ್ತೀರಾ, ಮಗ ಒಳಗಡೆ ಇರ್ತಾರೆ, ತಾಯಿ ಆಚೆ ಇರ್ತಾರೆ, ತಂದೆ ತಾಯಿ ಇಬ್ರು ನೋಡ್ತಾ ಇರ್ತೀರಾ, ಟಿವಿನಲ್ಲಿ ಗೊತ್ತಾಗೋದಿಲ್ಲ. ಬಟ್ ಮೊಬೈಲ್ ತೆಗೆದು ನೋಡಿದಾಗ ಮಾತುಗಳಿದೆ, ಅದೇ ಸಾಕು ಒಂದು ಮನುಷ್ಯನ ಸಾಯಿಸಕ್ಕೆ. ನೋಡ್ತಿರುವಾಗ ನಿಮ್ಗೆ ಆ ಕ್ಷಣಕ್ಕೆ ಏನ್ ಅನಿಸ್ತು? ಮಗನ್ ಕರ್ಕೊಂಬಂದ್ಬಿಡೋಣ ಆಚೆ ಅನ್ಸಿತ್ತಾ ಏನು? ಇಲ್ಲ, ಆಕ್ಚುಲಿ ನನಗೆ ನನ್ನ ಮಗ ಒಂದು ಫೇಸ್ಬುಕ್ ಕೇಳ್ತಾ ಇದ್ದೆ, ಮಾಡ್ಕೊಡೋ ಚಿನ್ನು ಅಂತ. ಆದರೆ ನಿನಗೆ ಅಷ್ಟು ಗೊತ್ತಾಗಲ್ಲ, ಅದೆಲ್ಲ ಒಳ್ಳೇದಲ್ಲ, ಬೇಡ ಅಂತ ಮಾಡ್ಕೊಟ್ಟಿರಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ಸ್ವಲ್ಪ ದಿನ ಆದ್ಮೇಲೆ ನನ್ನ ಮಗ ಸೀರಿಯಲ್ ಮಾಡ್ದ, ನಮ್ಮನೆ ಯುವರಾಣಿ ಅಂತ. ಅವಾಗ ಇನ್ಸ್ಟಾ ನನ್ನ ಮಗನೇ ಮಾಡ್ಕೊಟ್ಟ ಎಲ್ಲ. ಅದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ. ಎಲ್ಲ ಮಾಡಿಕೊಟ್ಟು ಮತ್ತೆ ಪ್ರೈವೇಟ್ ಅದು ಏನು ಮಾಡಂಗಿಲ್ಲ, ಬರೀ ನನ್ನ ಮಗನ್ ಮಾತ್ರ ಮಾಡ್ತಾ ಇದ್ದೆ. ಲೈಕ್ ಮಾಡೋದು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದ, ನನ್ನ ಮಗನೇ ಮಾಡ್ತಾ ಇದ್ದೆ. ಅದು ಕಾಮೆಂಟ್ ಎಲ್ಲ ನಂಗೆ ಗೊತ್ತಿಲ್ಲ, ನಾನು ಅವೆಲ್ಲ ನೋಡ್ತಾನೂ ಇರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಬಿಗ್ ಬಾಸ್ ಒಂದು 2 ವಾರ ಆದಮೇಲೆ ಇವ್ರು ನಮ್ಮ ಯಜಮಾನ್ರು ಸ್ವಲ್ಪ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆದರು. ಮನೇಲಿ ಸ್ವಲ್ಪ ಅವರು ಗೊತ್ತಾಗುತ್ತೆ, ಅವರು ನಾರ್ಮಲ್ ಇದ್ದರೆ ಟೆನ್ಷನ್ ಇದ್ದರೆ ಗೊತ್ತಾಗುತ್ತೆ ನನಗೆ. ಯಾಕೆ ಈ ಥರ ಇದ್ದೀರಾ, ಆರಾಮಾಗಿರಿ ಅಂತ ಹೇಳ್ತಾ ಇದ್ದೆ. ಅವರು ನನಗೆ ಹಂಚ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಅವರು ಅವೆಲ್ಲ ನೋಡಿದರು ಟ್ರೋಲ್ಗಳು, ಅಂದರೆ ತುಂಬ ಕೆಟ್ಟದಾಗ ಹಾಕೋರಂತೆ. ಏನಕ್ಕೆ ಆರಾಮಾಗಿರಿ, ಪಾಪ ಮಗು ಬೇರೆ ಅಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ ನನ್ನ ಮಗ ಬಿಗ್ ಬಾಸಲ್ಲಿ, ಯಾಕೆ ಈ ಥರ ಅಂದಾಗ ಅವರು ನಾನು ಹಂಗೆ ಮತ್ತೆ ಕೇಳ್ತಿದ್ನಲ್ಲ, ಅವಾಗ ಹಂಗಂದರು, ತುಂಬ ಕೆಟ್ಟದಾಗಿ ಬರ್ತಾ ಇದೆ ಹೊರಗಡೆ, ನಿನಗೆ ಗೊತ್ತಾಗ್ತಾ ಇಲ್ಲ ಇದು, ಅಂದರೆ ಅದು ಹೇಳೋಕ್ಕಾಗಲ್ಲ ನಿನ್ನ ಹತ್ರ, ಆ ಥರ ವರ್ಡ್ಗಳು ಇದ್ದಾವೆ. ಅವಾಗಿಂದ ನಮಗೆ ಇಬ್ಬರಿಗೂ ಹೆವಿ ಟೆನ್ಷನ್ ಸ್ಟಾರ್ಟ್ ಆಯಿತು. ನನ್ನ ಮಗ ಏನು ತಪ್ಪು ಮಾಡಿಲ್ಲಮ್ಮ, ಏನು ತಪ್ಪು ಮಾಡಿದ್ದಾನೆ, ಒಂದು ಚಿಕ್ಕ ಪುಟ್ಟು ತಪ್ಪು ಮಾಡ್ತಾ ಇದ್ದಾನೆ, ಎಂಥ ದೊಡ್ಡ ತಪ್ಪು ಮಾಡೋರಿಗೆ ಅಲ್ಲಿ ಏನೂ ಆಗ್ತಾ ಇಲ್ಲ. ನನ್ನ ಮಗ ಬಿಗ್ ಬಾಸಲ್ಲಿ ಏನಂತ ತಪ್ಪು ಮಾಡ್ತಾ ಇದ್ದಾನೆ, ಈ ಥರ ಕೆಟ್ಟದಲ್ಲ ಹಾಕೋಕ್ಕೆ. ಅದು ಅಲ್ಲಿಂದ ನಮಗೆ ನೆಮ್ಮದಿ ಹಾಳಾಗಕ್ಕೆ ಸ್ಟಾರ್ಟ್ ಆಯಿತು. ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನನ್ನ ಮಗ ಬಿಗ್ ಬಾಸ್ಗೆ 3 ತಿಂಗಳು ಹೋಗ್ತಾನಾ, ನಾವು ಹೊರಗಡೆ ಎಲ್ಲ ರೌಂಡ್ ಹೊಡಿಯೋಣ, ಸುತ್ತೋಣ ಅಂತ ಎಲ್ಲ ಐಡಿಯಾ ಹಾಕೊಂಡಿದ್ದೋ, ಅಲ್ಲೋಗೋಣ ಇಲ್ಲೋಗೋಣ. ನನ್ನ ಮಗ ಇದ್ದಾಗ ನಾವೆಲ್ಲೂ ಹೋಗ್ತಿರ್ಲಿಲ್ಲ, ಅವ್ನಿಗೆ ಊಟಕ್ಕೆ ತೊಂದರೆ ಆಗುತ್ತೆ, ಇದಕ್ಕೆ ಫುಲ್ಲು ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಯಾರ ಹತ್ರ ಹೇಳ್ಕೊಳ್ಳೋದು? ಹೊರಗಡೆ ಹೇಳ್ಕೊಟ್ರೆ ನನ್ನ ಮಗನಿಗೆ ತೊಂದರೆ ಆದರೆ ನಾಳೆ ಅವನು ಈಗ ಕಂಡುಬಿಡ್ತಾ ಇದ್ದಾನೆ ಈ ಫೀಲ್ಡಲ್ಲಿ, ಅವನಿಗೆ ತೊಂದರೆ ಆಗಬಾರ್ದು. ಒಳಗಡೆನೇ ನೋವು ತಿಂತಾಯಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ.